ಥಿಂಗ್, ನೀವು ಈ ಗಾಡಿ ಓಡಿಸಿದ ತಕ್ಷಣ ನಿಮಗೆ ಗೊತ್ತಾಗೋದೇನೆಂದರೆ ಸ್ವಲ್ಪ ರಿಫೈನ್ಮೆಂಟ್ ಇದೆ ಇಂಜಿನ್. ಅಂದರೆ ತುಂಬ ಲೈಟ್ ವೆಯ್ಟ್ ಗಾಡಿ. ಸೊ 180 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆಯಲ್ಲ, ಸೊ ಯಾವುದೇ ಸ್ಪೀಡ್ ಬ್ರೇಕರ್ ಬಂದ್ರೂ ನಿಮಗೆ ಲೇಡೀಸ್ ಫುಟ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ. ಅದು ನೋಡೋಕ್ಕೆ ಒಂಥರ ಹೌರಾ ಬ್ರಿಡ್ಜ್ ಥರ ಇದೆ, ಇಲ್ಲ ಛೋಟಾ ವರ್ಷನ್. ಕೋಲ್ಕತ್ತಾದಲ್ಲೇ ಇದ್ದೀವಿ ಈ ಗಾಡಿನ ಓಡಿಸೋಕ್ಕೆ. ಹೀರೋ ಎಕ್ಸ್ಟ್ರೀಮ್ 125R. ಹೀರೋ ಮೋಟೋಕಾರ್ಪ್ ಅವರು ಈ ಗಾಡಿನ ಒನ್ ಆಫ್ ದ ಬೆಸ್ಟ್ ಇನ್ ದ 125cc ಸೆಗ್ಮೆಂಟ್ ಅಂತಲೇ ಹೇಳ್ತಾ ಇದ್ದಾರೆ. TVS ರೈಡರ್ಗಿಂತ ಚೆನ್ನಾಗಿದೆ, ಹಾಗೆ ಪಲ್ಸರ್ 125 ಇಲ್ಲ ಬೇರೆ 125cc ಗಾಡಿಗಿಂತ ನೋಡೋಕ್ಕೂ ಅಷ್ಟೇ ಓಡಿಸೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಗಾಡಿಯ ಕಂಪ್ಲೀಟ್ ವಾಕ್ ಅರೌಂಡ್ ಪ್ಲಸ್ ರೈಡ್ ರಿವ್ಯೂನ ಈ ವಿಡಿಯೋಲಿ ತೋರಿಸ್ತೀನಿ. ಹಾಗೆ ಈ ಗಾಡಿ ಬೆಲೆ ಬಂದು 1 ಲಕ್ಷ ಎಕ್ಸ್ ಶೋರೂಮ್ ಗುರು. ಲೈಕ್ ಆ ಪ್ರೈಸ್ ಪಾಯಿಂಟಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲಿ ನೋಡೋಕ್ಕೆ. ಸೊ ಬನ್ನಿ ವಿಡಿಯೋಗೆ ಹೋಗೋಣ. ನಾನು ಈ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಫಸ್ಟ್ ಫ್ರಂಟಿಂದ ಸ್ಟಾರ್ಟ್ ಮಾಡೋಣ. ಕಂಪ್ಲೀಟ್ LED ಸೆಟಪ್, ಪ್ರೊಜೆಕ್ಟರ್ LED ಸೆಟಪ್ ಈ ಸೆಗ್ಮೆಂಟಲ್ಲಿ ಫಸ್ಟ್ ಅಂತಲೇ ಹೇಳಬೇಕು. ನೋಡಿ ಹೆಡ್ಲೈಟ್ ಡಿಸೈನ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಸ್ಟ್ರೀಟ್ ಫೈಟರ್ ಲುಕ್ ಕೊಡ್ತಾ ಇದೆ. ಶೇಪ್ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಕೊಟ್ಟಿದ್ದಾರೆ. DRL ನಮಗೆ ಇಂಡಿಕೇಟರ್ಸ್ ಕೂಡ LED, ಹಜಾರ್ಡ್ ಸ್ವಿಚ್ ಕೂಡ ಕೊಟ್ಟಿದ್ದಾರೆ ಆಲ್ರೆಡಿ ಡಿಫಾಲ್ಟ್ ಗಾಡಿಯಲ್ಲಿ. ಯಾವ ಗಾಡಿಯಲ್ಲಿ ಕೊಡ್ತಾನೆ ಹೇಳಿ. ಸೊ ಫ್ರಂಟ್ ಲುಕ್ಕು ಚೆನ್ನಾಗಿದೆ. ನಮಗೆ 3 ಕಲರ್ ಆಪ್ಷನ್ ಸಿಗುತ್ತೆ ನಿಮಗೆ, ಬ್ಲೂ, ರೆಡ್ ಹಾಗೆ ಬ್ಲ್ಯಾಕ್. ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಕೂಡ ಸಿಗ್ತಾ ಇದೆ. ಇದರಲ್ಲಿ 2 ವೇರಿಯಂಟ್ಸ್ ಇದೆ ನಿಮಗೆ. IBS ಅಂತ ಇಂಟಿಗ್ರೇಟೆಡ್ ಬ್ರೇಕಿಂಗ್ ಸಿಸ್ಟಮ್, ಅದು ಬೇಸ್ ವೇರಿಯಂಟ್. ಅದರಲ್ಲಿ ನಿಮಗೆ ಡಿಸ್ಕ್ ಸಿಗೋದಿಲ್ಲ, ಕಂಪ್ಲೀಟ್ ಡ್ರಮ್ ಬ್ರೇಕ್. ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ನ ಇವ್ರು ಹೀರೋ ಅವರು IBS ಇಂಟಿಗ್ರೇಟೆಡ್ ಅಂತ ಕರೀತಾರೆ. ಈ ಗಾಡಿ ಬಂದು ಸಿಂಗಲ್ ಚಾನಲ್ ABS ನೆಕ್ಸ್ಟ್ ವೇರಿಯಂಟ್. 2 ವೇರಿಯಂಟಲ್ಲಿ ಇದು ನಿಮಗೆ 8,000 ಜಾಸ್ತಿ ಬೀಳುತ್ತೆ. ಅದು ನಿಮಗೆ 98,000 ಆದರೆ ಇದು ಒಂದು 99,500, ಆಲ್ಮೋಸ್ಟ್ 1 ಲಕ್ಷ ಅಂದ್ಕೊಳ್ಳಿ. ಪ್ಲಸ್ ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ ಫ್ರಂಟಲ್ಲಿ ಕಂಪ್ಲೀಟ್ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಸಿಂಗಲ್ ಚಾನಲ್ ABS 270 mm ಡಿಸ್ಕ್ ಬ್ರೇಕ್ ಗುರು. ಈ ಸೆಗ್ಮೆಂಟ್ ಯೂಶಲಿ ನಿಮಗೆ 240, 230 ಸಿಗುತ್ತೆ, 270 ಚೆನ್ನಾಗಿದೆ. ಪ್ಲಸ್ ನಿಮಗೆ MRF ಟೈರ್ಸ್, ಅಲಾಯ್ ವೀಲ್ಸ್ ಸಿಗುತ್ತೆ. ಸೊ ಇದು 80/80 17-inch ವೀಲ್ಸ್ ಸೆಟಪ್. MRF ಜ್ಯಾಪರ್ ಟೈರ್ಸ್ ಇದೆ. ಬ್ಲೂ ಕಲರಲ್ಲಿ ಬ್ಲ್ಯಾಕ್ ಆಕ್ಸೆಂಟ್ ಟ್ರಿಪಲ್ ಟೋನ್ ಕಲರ್ ಇದೆ, ಒಳ್ಳೆ ಟ್ರಿಪಲ್ ರಶ್ ಥರ ಟ್ರಿಪಲ್ ಟೋನ್. ಸೊ 37 mm ಲೈಕ್ ನಾರ್ಮಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಫ್ರಂಟಲ್ಲಿ. ಒಳ್ಳೆ ಪ್ಲಶಿ ಆಗಿದೆ, ಲೈಕ್ ಸಾಫ್ಟ್ ಆಗಿದೆ, ನೋಡೋಕೆ ಚೆನ್ನಾಗಿದೆ. ಹಿಂದೆ ಬಂದರೆ ಮೇನ್ ಟಾಕಿಂಗ್ ಪಾಯಿಂಟ್ ಈ 125cc ಇಂಜಿನ್. ಸೊ ಇದರಲ್ಲಿ ಹೀರೋ ಅವರು ತುಂಬಾ ಕೆಲಸ ಮಾಡಿದ್ದಾರೆ. ಪವರು ಚೆನ್ನಾಗಿದೆ, 11.4 BHP ಪವರು, 10.5 Nm ಆಫ್ ಟಾರ್ಕ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಯೂಶಲಿ ನಾವು ಪವರ್ ಇನ್ಕ್ರೀಸ್ ಮಾಡೋಕ್ಕೋದ್ರೆ ಇಂಜಿನಲ್ಲಿ ಈ ಥರ ಚಿಕ್ಕ ಕ್ಯೂಬಿಕ್ ಕೆಪಾಸಿಟಿ ಇಂಜಿನಲ್ಲಿ ವೈಬ್ರೇಷನ್ಸು, ರಿಫೈನ್ಮೆಂಟು ಹಾಳಾಗ್ಬಿಡುತ್ತೆ. ಅದರಿಂದ ಕೌಂಟರ್ ಬ್ಯಾಲೆನ್ಸಿಂಗು, ಶಾಫ್ಟು ಮತ್ತು ಸ್ಮೂತ್ನಿಂಗ್, ಚೇನು ತುಂಬ ಕೆಲಸ ಮಾಡಿದ್ದಾರೆ ಇಂಜಿನಲ್ಲಿ. ಬಟ್ ಇದು 4V ಅಲ್ಲ, ನಿಮಗೆ 2 ವಾಲ್ವ್ ಇಂಜಿನ್. ಯೂಶಲಿ ಹೀರೋಲಿ ನಿಮಗೆ ಎಕ್ಸ್ಪಲ್ಸು ಮತ್ತು 160cc 200 ಅವೆಲ್ಲ ಇದೆಯಲ್ಲ, ಎಕ್ಸ್ಟ್ರೀಮ್ 200 ಅದೆಲ್ಲ 4V ಆಗಿಬಿಟ್ಟಿದೆ. ಬಟ್ ಇದು 2Vನೇ. ಬಟ್ ಸ್ಪ್ರಿಂಟು EBT, ಸ್ಪ್ರಿಂಟ್ ಅಂದರೆ ನಾವು ಓಡೋದು. ಸೊ ಒಳ್ಳೆ ಓಡೋ ಥರ ಇಂಜಿನ್ನ ಕ್ರಿಯೇಟ್ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ. 5 ಸ್ಪೀಡ್ ಗೇರ್ ಬಾಕ್ಸ್ ಜೊತೆ ಬರ್ತಾ ಇದೆ. ಸೊ ಒಳ್ಳೆ ರಿಫೈನ್ಡ್ ಇಂಜಿನ್. ಬಟ್ ಓಡಿಸೋದ್ರ ಬಗ್ಗೆ ನಾನು ರೈಡ್ ರಿವ್ಯೂ ಈಗ ಜಸ್ಟ್ ಇಮಿಡಿಯೇಟಾಗಿ ಹೇಳ್ತೀನಿ. ನಿಮಗೆ ಕ್ರಾಶ್ ಪ್ರೊಟೆಕ್ಷನ್ನು, ಬ್ಯಾಶ್ ಪ್ಲೇಟು ಈ ಥರ ಆಕ್ಸೆಸರೀಸು ಕೊಡ್ತಾರೆ. ಬಟ್ ಇದು ಆಕ್ಸೆಸರಿ. ಟ್ಯಾಂಕ್ ಕೆಪಾಸಿಟಿ ಬಂದು 10 ಲೀಟರ್ ಕೊಟ್ಟಿದ್ದಾರೆ. ನಿಮಗೆ ಈ ಗಾಡಿಯ ಮೈಲೇಜ್ ಬಂದು 66 ಕ್ಲೇಮ್ ಮಾಡಿದ್ದಾರೆ. ಸೊ ನಾವು ಫಾಸ್ಟಾಗಿ ಓಡಿಸಿದ್ರು, ತುಂಬ ಜನ ಮೈಲೇಜ್ ಟೆಸ್ಟ್ ಕೂಡ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ನಿಮಗೆ ಫಾಸ್ಟಾಗಿ ಓಡಿಸಿದ್ರು 55ಇಂದ 60 ಮಿನಿಮಮ್ ಸಿಗುತ್ತೆ. ಬಟ್ ನಮ್ಮ ಥರ ನಾರ್ಮಲ್ ಆಗಿ ನಿಧಾನಕ್ಕೆ ಓಡಿಸಿದ್ರೆ ನಿಮಗೆ ಒಳ್ಳೆ ಮೈಲೇಜಸ್ ಸಿಗುವಂಥ ಚಾನ್ಸಸ್ ಆಲ್ಮೋಸ್ಟ್ 60-65 ನೀವು ಆರಾಮಾಗಿ ತೆಗಿಬೋದು. ಬಟ್ ಡಿಸೈನ್ ಬಗ್ಗೆ ಮಾತಾಡಬೇಕು. ನೋಡಿ ಟ್ಯಾಂಕ್ ಶೇಪ್ ಇದೆಯಲ್ಲ, ತುಂಬ ದೊಡ್ಡ ಟ್ಯಾಂಕು. ಈ ಟ್ಯಾಂಕ್ ಕೌಲ್ಸು ಹಿಂದೆ ನೋಡಿ ಎಷ್ಟು ಎಕ್ಸ್ಟೆಂಡ್ ಆಗಿದೆ ಅಂದರೆ ಒಳ್ಳೆ ದೊಡ್ಡ ಗಾಡಿ ಫೀಲ್ ಕೊಡ್ತಾ ಇದೆ. ಐ ರಿಯಲಿ ಲೈಕ್ ದ ಡಿಸೈನ್. ಕೆಲವ್ರಿಗೆ ತುಂಬಾ ಏನೇನೋ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ, ಬಟ್ ನೋಡೋದಕ್ಕೆ ಐ ಲೈಕ್ ಇಟ್. ಕೆಲವು ಟೈಮಲ್ಲಿ ರೈಡರ್ಗೆ ನೋಡೋಕೆ ಚೆನ್ನಾಗಿದೆ, ಬಟ್ ಆಚೆಯಿಂದ ನೋಡಿದ್ರೆ ಇದು ತುಂಬಾ ಆಚೆ ಬಂದಂಗಿದೆ. ನೋಡಿ ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್. ನಿಮಗೆ ಕಿಕ್ಕರ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಸೀಟ್ಗೆ ಬಂದ್ರೆ ನಿಮಗೆ ಯೂಶಲಿ ಸಿಂಗಲ್ ಸೀಟ್ ಬರುತ್ತೆ, ನಮಗೆ ಸ್ಪ್ಲಿಟ್ ಸೀಟ್ ಡಿಸೈನ್ ಕೊಟ್ಟಿದ್ದಾರೆ. 790 mm 80 mm ಸೀಟ್ ಟೈಟ್ ಬರುತ್ತೆ. ಸೊ ಈವನ್ ಫಾರ್ ಅ ಶಾರ್ಟರ್ ರೈಡರ್ ಪರವಾಗಿಲ್ಲ. ಸೀಟ್ ವಿಡ್ತಿದೆಯಲ್ಲ ಅದು ಚೆನ್ನಾಗಿದೆ, ಬಟ್ ತುಂಬ ಸಾಫ್ಟ್ ಆಗಿದೆ ಗುರು, ಬೋತ್ ಫಾರ್ ರೈಡರ್ ಆ್ಯಂಡ್ ಪಿಲಿಯನ್. ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ಅಲ್ಲೂ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಇಲ್ಲ. 180 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ವೆರಿ ಗುಡ್. ಸೆಂಟರ್ ಸ್ಟ್ಯಾಂಡ್ ಸಿಗ್ತಾ ಇದೆ. ಬಟ್ ಬಿಗ್ಗೆಸ್ಟ್ ಟಾಕಿಂಗ್ ಪಾಯಿಂಟ್ ಏನಂದ್ರೆ ಹಿಂದೆ ನಿಮಗೆ 120 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಸೊ ಯೂಶಲಿ ನಿಮಗೆ 100 110 ಸೆಕ್ಷನ್ ಟೈರ್ ಸಿಗುತ್ತೆ. ಎಕ್ಸಾಸ್ಟ್ ಮಫ್ಲರ್ ಕೂಡ ಕೊಟ್ಟಿದ್ದಾರೆ. ನೋಡಿ ಶಾರ್ಟ್ ಆ್ಯಂಡ್ ಸ್ವೀಟ್, ಬಟ್ ನೋಡೋಕ್ಕೂ ಚೆನ್ನಾಗಿದೆ. ನಾನು ಸ್ಟಾರ್ಟ್ ಮಾಡಿ ನಿಮಗೆ ಎಕ್ಸಾಸ್ಟ್ ತೋರಿಸ್ತೀನಿ. ಕೇಳಿಸ್ತಿದೆಯೋ ಇಲ್ಲ ಅಂತ ಕೂಡ ಗೊತ್ತಿಲ್ಲ. ಬಟ್ ನನಗೆ ರೈಡರ್ ಸೌಂಡೇ ಇನ್ನು ಸ್ವಲ್ಪ ಅಗ್ರೆಸಿವ್ ಆಗಿ ಅನಿಸ್ತು, ಚೆನ್ನಾಗಿದೆ. ಬಟ್ ಇದೂ ಪ್ರಿಟಿ ಗುಡ್. ಗ್ರ್ಯಾಬ್ ರೇಲ್ಸು ಬ್ಲೂ ಕಲರ್ ಕೊಟ್ಟಿದ್ದಾರೆ, ಸ್ವಲ್ಪ ವೈಡ್ ಆಗಿದೆ. ಇನ್ನು ಸ್ವಲ್ಪ ಮೇಲೆ ಇದ್ದಿದ್ರೆ ಚೆನ್ನಾಗಿರೋದು. ಹಾಗೆ ನಿಮಗೆ ಟೇಲ್
ಹಗ್ಗರ್ ಕೊಟ್ಟಿದ್ದಾರೆ, ಅದು ಸಿಂಗಲ್ ಸೈಡೆಡ್. ಬಟ್ ನೋಡೋಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ವೆರಿ ಪರ್ಪಸ್ಫುಲ್. ಬಿಕಾಸ್ ಈ ಥರ ಮಳೆಯಲ್ಲಿ ಓಡಿಸ್ಬೇಕಾದ್ರೆ ಇದು ಏನು ಕೆಲ್ಸಕ್ಕೆ ಬರಲ್ಲ. ಕಂಪ್ಲೀಟ್ LED ಸೆಟಪ್, ಟೇಲ್ ಲೈಟ್ ಕೂಡ ಹೆಚ್ ಶೇಪ್ ಡಿಸೈನ್ ಅಲ್ಲಿ ಇದೆ. ವೆರಿ ಕಾಂಪ್ಯಾಕ್ಟ್ ಟೇಲ್ ಟೈಡಿ. ಬೇಕಾದ್ರೆ ನೀವು ಇದನ್ನ ಬಿಚ್ಬಿಟ್ರು ಸಾಕಾಗಿರುತ್ತೆ ನೋಡಕ್ಕೆ. ನಿಮಗೆ ಲೇಡೀಸ್ ಫುಟ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಬಟ್ ಇದೊಂಥರ ಡಿಫ್ರೆಂಟ್ ಡಿಸೈನ್. ಹೀರೋ ಮೋಟೋಕಾರ್ಪ್ ಲೋಗೋ ಬೇಕಾಗಿತ್ತಾ ಇಲ್ಲಿ ಗೊತ್ತಿಲ್ಲ. ಬಟ್ ರೇರ್ ವೀಲ್ ಕವರ್ ಅರ್ಧ ಕಟ್ ಮಾಡಿ ಒಂಥರ ಫೈಬರ್ ಅಲ್ಲಿ ಮಾಡಿದ್ದಾರೆ. ಐ ಥಿಂಕ್ ಐ ಲೈಕ್ ಇಟ್. ನೋಡಕ್ ಚೆನ್ನಾಗಿದೆ. ಇಲ್ಲಿ ಕವರ್ಸ್ ಇದೆ, ಸ್ಮೂತ್ ಚೈನ್ ಅಂತೆ. ಸೊ ನಾವು ಹೋಗ್ಬೇಕಾದ್ರೆ ನೋಡೋಣ ಯಾವ ಥರ ಸ್ಮೂತ್ ಆಗಿರುತ್ತೆ ಅಂತ. ಓವರ್ ಆಲ್ ಡಿಸೈನ್ ಡೆಫಿನೆಟ್ಲಿ ಸಕ್ಕತ್ತಾಗಿದೆ. ಸೆಗ್ಮೆಂಟಲ್ಲೇ ಬೆಸ್ಟು, ಬಟ್ ಓಡಿಸೋದ್ರಲ್ಲಿ ಬೆಸ್ಟಾ ಬನ್ನಿ ನೋಡೋಣ. वो पता नहीं, आई थिंक 1,20,000 1,30,000 में आ जाएगा. 1,30,000. अच्छा है गाड़ी, हमें बहुत पसंद है. पसंद है. है हमारे पास 4 भी है. हाँ, वो एक्सचेंज करके ले लेंगे. RTR 4V. हाँ हमारा है. कितना माइलेज देगा वो? 45. ये 65 देगा. कहाँ से आए? हम बैंगलोर. ಸ್ನೇಹಿತರೆ, ಈ ಗಾಡಿ ರೈಡ್ ರಿವ್ಯೂನ ನಾವು ಹೌರಾ ಬ್ರಿಡ್ಜ್ ಮೇಲೆ ನಿಲ್ಸ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಂಟ್ರೆನ್ಸಲ್ಲಿ. ಅಯ್ಯೋ ಸಕ್ಕದಾಗಿದೆ ಗುರು. ಲೈಕ್ ನಾನು ಚಿಕ್ಕ ವಯಸ್ಸಲ್ಲಿ ಒಂದ್ಸರಿ ಬಂದಿದ್ದೆ, ಮೊನ್ನೆ ಒಂದು ಫ್ಯೂ ಮಂತ್ಸ್ ಬ್ಯಾಕ್ ಬಂದಿದ್ದೆ. ಲೈಕ್ ನೆಕ್ಸ್ಟ್ ಲೆವೆಲ್. ಫಸ್ಟ್ ಈ ಬ್ರಿಡ್ಜ್ ಬಗ್ಗೆ ಮಾತಾಡೋಣ. ಒನ್ ಆಫ್ ದ ಐಕಾನಿಕ್ ಪ್ಲೇಸಸ್ ಇನ್ ದ ಕೋಲ್ಕತ್ತಾದಲ್ಲಿ. ಬಿಕಾಸ್ ನಾವು ಬೋಟಿಂಗ್ ಮಾಡ್ಬೋದು, ಪ್ಲಸ್ ನಮಗೆ ಹೌರಾ ಸ್ಟೇಷನ್ನು ಇದೆ ಮುಂದೆನೆ. ಅಷ್ಟು ಸ್ಟೀಲ್ ಬ್ರಿಡ್ಜ್. ಐ ಥಿಂಕ್ ದಿಸ್ ಇಸ್ ದ ಲಾಂಗೆಸ್ಟ್ ಒನ್ ಇನ್ ಇಂಡಿಯಾ ಅನ್ಕೊತೀನಿ. ನೋಡಿ ಎಷ್ಟು ದೊಡ್ಡದಾಗಿದೆ. ಫಸ್ಟ್ ಥಿಂಗ್, ನೀವು ಈ ಗಾಡಿ ಓಡಿಸಿದ ತಕ್ಷಣ ನಿಮಗೆ ಗೊತ್ತಾಗೋದೇನೆಂದರೆ ಸ್ವಲ್ಪ ರಿಫೈನ್ಮೆಂಟ್ ಇದೆ ಇಂಜಿನ್, ಪ್ಲಸ್ ಸ್ವಲ್ಪ ಪೆಪ್ಪಿ ಆಗಿದೆ. ಅಂದರೆ ನೀವು 125 ಎಲ್ಲ ತುಂಬ ಲ್ಯಾಗಿ ಆಗಿರುತ್ತಲ್ಲ, ಆ ಥರ ಇಲ್ಲದೆ ಈ ಗಾಡಿ ಸ್ವಲ್ಪ ನೋಡೋದಕ್ಕೂ ಚೆನ್ನಾಗಿದೆ. ಬಿಕಾಸ್ ಫ್ರಂಟ್ ವ್ಯೂ ಅಲಾಂಗ್ ವಿತ್ ಟ್ಯಾಂಕ್ ಇದೆಯಲ್ಲ, ಸೀರಿಯಸ್ಲಿ ಚೆನ್ನಾಗಿದೆ ಗುರು. ಬಿಕಾಸ್ ಲುಕ್ ಇಟ್ ದಿಸ್ ಟ್ಯಾಂಕ್ ತುಂಬ ದೊಡ್ಡದಾಗಿದೆ. ಆ್ಯಂಡ್ ಯೂಶಲಿ ನಮಗೆ ಎಂಟಿ ಆಗಿರುತ್ತೆ ಇಲ್ಲೆಲ್ಲ. ಸೊ ಅದರಿಂದ ಇವ್ರು ಏನು ಕೊಟ್ಟಿದ್ದಾರೆ, ಕೌಲ್ ಕೊಟ್ಬಿಟ್ಟಿದ್ದಾರೆ. ಟ್ಯಾಂಕ್ ಎಕ್ಸ್ಟೆಂಡರ್ಸ್ ಇದೆಯಲ್ಲ, ಸೊ ಇದರಿಂದ ತುಂಬ ಚೆನ್ನಾಗಿದೆ. ಹಾಗೆ ಹ್ಯಾಂಡಲ್ ಬಾರ್ ಕೂಡ ತುಂಬ ವೈಡ್ ಆಗಿದೆ. ಸೊ ಅದರಿಂದ ಸ್ಟ್ಯಾಂಡ್ಸೂ ಅಷ್ಟೇ. ನಾವು ರೈಡ್ ಮಾಡಬೇಕಾದ್ರೆ ಈ ಡಿಸ್ಪ್ಲೇ, ಹೆಡ್ಲೈಟ್ ಇದೆಲ್ಲ ಸೀರಿಯಸ್ಲಿ ಚೆನ್ನಾಗಿದೆ. ಎಂಜಿನ್ ನಾವು 160 150 ಥರ ನೋಡಿ. ಇದು 125ನೇ ಪಲ್ಸರ್, ಇದು ಕಾಂಪಿಟೇಷನ್. ಬಟ್ ಇದರಲ್ಲೆಲ್ಲ ನಿಮಗೆ 100 110 ಸೆಕ್ಷನ್ ಟೈರ್ ಸಿಗುತ್ತೆ ಅಷ್ಟೇ. ಬಟ್ ಇದರಲ್ಲಿ ನಿಮಗೆ 120 ಸೆಕ್ಷನ್ ಟೈರ್ಸ್ ಇದೆ. ಬಟ್ ಪೆಪ್ಪಿ ಆಗಿದೆ. ಈಗ ಅಷ್ಟೊಂದು ಮಳೆಯಲ್ಲಿದೆಯಲ್ಲ, ಸೊ ಬಿಸಿಲು ಜಾಸ್ತಿ ಇಲ್ಲ. ಸೊ ಅದರಿಂದ ಏನಾಗ್ತಿದೆ ಅಂದರೆ ಇದು ಕ್ಲಿಯರಾಗಿ ಕಾಣಿಸ್ತಿದೆ ಡಿಸ್ಪ್ಲೇ. ಬಟ್ ಬಿಸಿಲು ಜಾಸ್ತಿ ಇದ್ದರೆ ನಮಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸುತ್ತಾ ಇಲ್ವೋ ಅಂತ ನನಗೆ ಡೌಟು. ನೋಡಿ ಥರ್ಡ್ ಗೇರಲ್ಲಿ ಕೂಡ ಪುಲ್ ಮಾಡ್ತಿದೆ ಗಾಡಿ. ನೋಡಿ ಇದೆ ಹೌರಾ ಸ್ಟೇಷನ್ ಅಂತ, ವೆರಿ ಐಕಾನಿಕ್ ಸ್ಟೇಷನ್. ಎಷ್ಟು ದೊಡ್ಡದಾಗಿದೆ ನೋಡಿ. ಅಯ್ಯೋ, ನಮ್ಮ ಸ್ಕೂಲಲ್ಲಿ ಒಂದ್ಸರಿ ಟ್ರಿಪ್ ಕರ್ಕೊಂಬಂದಿದ್ರು ಇಲ್ಲಿಗೆ. ಸೊ ಇಲ್ಲೇ ನಾವು ಬಂದು ಇಳಿದಿದ್ದು ನೆಕ್ಸ್ಟ್ ಸೆಕೆಂಡೇ ನಾವು ಹೌರಾ ಬ್ರಿಡ್ಜ್ನ ನೋಡಿದ್ವಿ. ಇದು ಓಲ್ಡ್ ಸಿಟಿಯಲ್ಲಿದೆ. ಹತ್ ಕಡೆ ಬಂದ್ರೆ ನ್ಯೂ ಸಿಟಿ. ಆ ಪವರ್ ಫಿಗರ್ಸ್ನು ಚೆನ್ನಾಗಿ ಟ್ರಾನ್ಸ್ಲೇಟ್ ಆಗ್ತಿದೆ ಗಾಡಿಯಲ್ಲಿ. ಒಳ್ಳೆ ರೆವ್ ಬ್ಯಾಂಡ್ ಅಲ್ಲಿ ಎಲ್ಲಾನು ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ದಟ್ ಯು ಹ್ಯಾವ್ ಟು ಕೀಪ್ ಚೇಂಜಿಂಗ್ ದ ಗೇರ್ಸ್, ಆ ಥರ ಎಲ್ಲ ಏನಿಲ್ಲ. ನೋಡಿ ಥರ್ಡ್ ಗೇರ್ ಫೋರ್ತ್ ಗೇರ್ ಅಲ್ಲೂ ಗಾಡಿ ಒಳ್ಳೆ ಪುಲ್ ಮಾಡ್ತಿದೆ. ಬಟ್ ಇದರಲ್ಲಿ ನಿಮಗೆ ಸಿಂಗಲ್ ಚಾನಲ್ ABS ಇದೆಯಲ್ಲ, ಸೊ ಬ್ರೇಕ್ ಬೈಟ್ ಕಂಪೇರ್ಡ್ ಟು ಅದರ್ 125 ಮೋಟರ್ ಸೈಕಲ್ಸ್ ಇದರಲ್ಲಿ ಆ್ಯಕ್ಚುಲಿ ಚೆನ್ನಾಗಿದೆ ಬ್ರೇಕ್ ಬೈಟ್ಸ್. ಬಟ್ ಸ್ವಲ್ಪ ಸ್ಕಿಡ್ ಆಗಿದೆ ನಾವೇನಾದ್ರು ಹಾರ್ಡ್ ಬ್ರೇಕಿಂಗ್ ಮಾಡಿದ್ರೆ. ಬಿಕಾಸ್ ಹಿಂದೆ ಡ್ರಮ್ ಬ್ರೇಕ್ ಅಲ್ವಾ, ಡ್ರಮ್ ಬ್ರೇಕ್ ಲಾಕ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಬಟ್ ನಮಗೆ ಮುಂದೆ ಸಿಂಗಲ್ ಚಾನಲ್ ABS ಸಿಗುತ್ತೆ. ಸೊ ದಟ್ ಈಸ್ ವೆರಿ ಸ್ಟ್ರಾಂಗ್ ಆಗಿದೆ. 125 ಈಗ ಸ್ಕೂಟರ್ಸ್ ಕೂಡ ನಮ್ಮಲ್ಲಿ ಆಕ್ಟಿವಾ, ಜುಪಿಟರು, ಆಕ್ಸಸ್ 125 ಎಲ್ಲ 125cc. ಬಟ್ ನಾನು ಇದನ್ನ ಯಾಕೆ ತೊಗೊಬೇಕು ಅಂದರೆ ನೋಡಿ, ನೋಡೋಕ್ಕೆ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಪ್ಲಸ್ ಸೀಟಿಂಗ್ ಕಂಫರ್ಟ್ ಕೂಡ ಆ್ಯಕ್ಚುಲಿ ಗುಡ್. ಅಷ್ಟೊಂದು ಕಮ್ಮಿ ಮಾಡೋವಂಥದ್ದು ಏನಿಲ್ಲ. ಸೀಟ್ ಕಂಫರ್ಟ್ ಕೂಡ ತುಂಬ ಚೆನ್ನಾಗಿದೆ. ರೈಡಿಂಗ್ ಟ್ರಯಾಂಗಲು ಚೆನ್ನಾಗಿದೆ. ಬಟ್ ಸ್ವಲ್ಪ ಏನಾದರೂ ನೀವು ಉದ್ದ ಇದ್ದೀರಾ ಅಂದರೆ ಈ ಟ್ಯಾಂಕ್ ಶೇಪ್ ಇದೆಯಲ್ಲ, ಸೊ ಇದು ನಮಗೆ ಹೊಡಿಯುತ್ತೆ. ಯೂಶಲಿ ನೀವು 6 ಫೀಟ್ಗಿಂತ ಬಿಲೋ ಇದ್ದರೆ ನಿಮ್ಗೆ ಏನು ತೊಂದರೆ ಆಗಲ್ಲ. 6 ಫೀಟ್ಗಿಂತ ಜಾಸ್ತಿ ಇದ್ದರೆ ಯು ವಿಲ್ ಫೈಂಡ್ ಇಟ್ ಲಿಟಲ್ ಡಿಫಿಕಲ್ಟ್. ಇಲ್ಲಿ ಟಚ್ ಆಗ್ತಾ ಇರುತ್ತೆ. ಸ್ವಲ್ಪ ಹಿಂದೆ ಮೂವ್ ಮಾಡ್ಕೊಬೇಕು. ಹಿಂದೆ ನಮಗೆ ಸಿಂಗಲ್ ಸೀಟ್ ಇದ್ದಿದ್ರೆ ನಾವು ಸ್ವಲ್ಪ ಹಿಂದೆ ಮುಂದೆ ಮೂವ್ ಹಾಕ್ಬೋದು. ಸ್ಪ್ಲಿಟ್ ಸೀಟ್ ಇದೆಯಲ್ಲ, ಸೊ ಅದು ಸ್ಪ್ಲಿಟ್ ಸೀಟ್ ಬೇರೆ ಹಿಂದೆ ಸ್ವಲ್ಪ ತುಂಬ ಹಿಂದೆ ಕೊಟ್ಬಿಟ್ಟು ಮೇಲೆ ಕೊಟ್ಬಿಟ್ಟಿದ್ದಾರೆ. ಸೊ ಅದರಿಂದ ಏನಾಗ್ತಿದೆ ಅಂದರೆ ಯು ಕ್ಯಾನ್ ಮೂವ್ ಅರೌಂಡ್ ತುಂಬ ಜಾಸ್ತಿ. ಬಟ್ ಓವರ್ ಆಲ್ ಥ್ರಾಟಲ್ ಕ್ಯಾಲಿಬ್ರೇಷನ್ ಚೆನ್ನಾಗಿದೆ. ಸಸ್ಪೆನ್ಷನ್ ಇಸ್ ವೆರಿ ಸಾಫ್ಟ್ ಇನ್ ದ ಫ್ರಂಟ್, ಸಾಫ್ಟಾಗಿ ಅನಿಸ್ತಾ ಇದೆ. ಹಾಗೆ ಹಿಂದೆ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಅನಿಸ್ತು ನನಗೆ. ಬ್ರೇಕ್ ಬೈಟ್ ಫ್ರಂಟ್ ಇಸ್ ರಿಯಲಿ ಗುಡ್. ಬಟ್ ನೀವು ತೊಗೊಂಡ್ರೆ ಐ ಥಿಂಕ್ ಟಾಪ್ ಎಂಡೇ ತೊಗೊಳ್ಳಿ. ಬಿಕಾಸ್ ನಿಮಗೆ
ಬೇಸ್ ವೇರಿಯಂಟಲ್ಲಿ ನಿಮಗೆ IBS ಅಂತ ಸಿಗುತ್ತೆ, ಇಂಟಿಗ್ರೇಟೆಡ್ ಬ್ರೇಕಿಂಗ್ ಸಿಸ್ಟಮ್. ಸೊ ವಿಚ್ ಮೀನ್ಸ್ ಫ್ರಂಟಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ. ಐ ವುಡ್ ನಾಟ್ ರೆಕಮೆಂಡ್ ಯು ಟು ಟೇಕ್ ಇಟ್. ತಗೋಬೇಡಿ, ಟಾಪ್ ಎಂಡ್ ವೇರಿಯಂಟ್ ತಗೊಳ್ಳಿ. ಬಟ್ ನಿಮಗೆ ಬಜೆಟಲ್ಲಿ ಇದ್ರೆ ನೀವು ಆ ಗಾಡಿನ ತೊಗೊಬೋದು. ಗೋ ಫಾರ್ ದ ಟಾಪ್ ಎಂಡ್. ಇದರಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟೆಡ್ ಫೀಚರ್ಸ್, ಕಾಲ್ಸು, ಮೆಸೇಜ್ ಅಲರ್ಟ್ಸು, ಫೋನ್ನ ಕನೆಕ್ಟ್ ಮಾಡ್ಕೊಬೋದು. ಇದರಲ್ಲಿ ನಿಮಗೆ ಕಂಪ್ಲೀಟ್ LCD ಡಿಸ್ಪ್ಲೇ ಇದೆಯಲ್ಲ, ನಿಮಗೆ ಗೇರ್ ಪೊಸಿಷನ್ ಇಂಡಿಕೇಟರು, ಸ್ಪೀಡೋಮೀಟರ್, RPM, ಟ್ಯಾಕೋಮೀಟರು, ಮತ್ತು ಫ್ಯೂಲ್ ಎಫಿಷಿಯನ್ಸಿ 66 ಕಿಲೋಮೀಟರ್ ಫ್ಯೂಲ್ ಎಫಿಷಿಯನ್ಸಿ ಕೊಡುತ್ತಂತೆ ಗುರು. ಲೈಕ್ ಕ್ರೇಜಿ ಅಲ್ಲ. 66 ಕಿಲೋಮೀಟರ್ಸ್ ಫ್ಯೂಲ್ ಎಫಿಷಿಯನ್ಸಿ, ಅದು ಅಚೀವಬಲ್ ಈಸಿಯಾಗಿ. ನಾವು ಇವತ್ತು ಓಡಿಸ್ತಾ ಇದ್ದೀವಲ್ಲ, ಆ ಥರ ಓಡಿಸಿದ್ರೆ ಸಾಕು, ಈಸಿಯಾಗಿ ಅಚೀವ್ ಮಾಡ್ಬೋದು. ನಿಮಗೆ ಟೈಮು, ಫ್ಯೂಲ್ ಗೇಜು, ಆಮೇಲೆ ನಿಮಗೆ ಟ್ರಿಪ್ ಮೀಟರ್ AB, ಆಮೇಲೆ ನಿಮಗೆ ಫ್ಯೂಲ್ ಎಫಿಷಿಯನ್ಸಿ ಕೂಡ ನೀಟಾಗಿ ತೋರಿಸ್ತಾ ಇದೆ. ಸೊ ಒಂದು ಟ್ಯಾಂಕಲ್ಲಿ ನಿಮಗೆ ಆಲ್ಮೋಸ್ಟ್ 500 ಇಂದ 550 ಕಿಲೋಮೀಟರ್ ಹೋಗ್ಬೋದು ಗುರು. ಇದರಲ್ಲಿ 66 ಕೊಟ್ಟರು ನಮಗೆ 10 ಲೀಟರ್ ಟ್ಯಾಂಕ್ ಇರೋದು. ಯೂಸಬಲ್ ಬಂದಿರೋದು 9 ಲೀಟರ್ ಅಷ್ಟೇ ಯೂಸ್ ಮಾಡೋಕ್ಕಾಗೋದು, ಬಿಕಾಸ್ ಆಫ್ ದ FI ಫ್ಯೂಲ್ ಇಂಜೆಕ್ಟೆಡ್. ಫುಟ್ ಪೆಕ್ಸ್ ಪೊಸಿಷನ್ ಚೆನ್ನಾಗಿದೆ. ವೈಬ್ರೇಷನ್ಸ್ ಏನು ಅಷ್ಟೊಂದಿಲ್ಲ, ಬಿಕಾಸ್ ಆಫ್ ದ ಕೌಂಟರ್ ಬ್ಯಾಲೆನ್ಸಿಂಗ್ ಕ್ಯಾಮ್ ಶಾಫ್ಟು. ಸೊ ಇಂಜಿನಲ್ಲಿ ತುಂಬ ಒನ್ ಆಫ್ ದ ಫಸ್ಟ್ 125cc ಅಲ್ಲಿ ಇದೆಲ್ಲ ಮಾಡಿಫೈ ಮಾಡಿದ್ದಾರೆ. ಸೊ ಅದರಿಂದ ಏನಂದರೆ ಇಂಜಿನ್ ಸ್ವಲ್ಪ ರಿಫೈನ್ಡ್ ಆಗಿದೆ. ಇಂಜಿನ್ನು ತುಂಬ ಅಂದರೆ ತುಂಬ ರಿಫೈನ್ಡ್ ಆಗಿದೆ, ಸ್ವಲ್ಪ ಅಲ್ಲ, ತುಂಬಾ ಹೊಡಿದೆ. ಹೌರಾ ಬ್ರಿಡ್ಜು ಸಾಕಾಗಿದೆ ಅಲ್ಲ ನೋಡೋಕ್ಕೆ. ಓ ನೈಸ್. ಈ ಕೋಲ್ಕತ್ತಾದಲ್ಲಿ ಈ ಟ್ಯಾಕ್ಸೀಸ್ ಇದೆಯಲ್ಲ, ಯೆಲ್ಲೋ ಕಲರ್ ಟ್ಯಾಕ್ಸೀಸ್, ತುಂಬ ಐಕಾನಿಕ್. ಈ ಸೈಡ್ ಹೋಗ್ತಾ ಇದ್ದೀನಿ, ಸೀರಿಯಸ್ಲಿ ಮಾರ್ವಲ್ ಅಂತಲೇ ಹೇಳಬೇಕು. ಎಷ್ಟು ವರ್ಷಗಳಿಂದ ಇಷ್ಟು ಚೆನ್ನಾಗಿರೋ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಓಲ್ಡ್ ಕೋಲ್ಕತ್ತಾ ನ್ಯೂ ಕೋಲ್ಕತ್ತಾನ ಈ ಬ್ರಿಡ್ಜಿಗೆ ಕನೆಕ್ಟ್ ಮಾಡೋದು. ಬಟ್ ಈಗ ವಿದ್ಯಾಸಾಗರ್ ಸೇತು ಅಂತ ಇನ್ನೊಂದು ಬ್ರಿಡ್ಜ್ ಕೂಡ ಇದೆ ಹತ್ತು ಕಡೆ. ಆ ರೂಟಲ್ಲೇ ನಾನು ಹೋಗ್ತೀನಿ. ಈ ಗಾಡಿ ಫ್ಲಿಕಬಿಲಿಟಿ ತುಂಬಾ ಚೆನ್ನಾಗಿದೆ. ಸೊ ಯೂಶ್ವಲಿ ನೀವು ತುಂಬ ಆಟೋ ಜರ್ನಲಿಸ್ಟ್ ನೋಡಿರ್ಬೋದು, ಪಬ್ಲಿಕೇಶನ್ಸ್ ಎಲ್ಲ, ಆಟೋ ಕಾರು, ಪವರ್ ಲಿಫ್ಟು, ಅವ್ರು ಈ ಗಾಡಿನ ಟ್ರ್ಯಾಕಲ್ಲಿ ಓಡಿಸಿದ್ರು. ಬಟ್ ಈ ಗಾಡಿಯ ಮಹತ್ವ ಟ್ರ್ಯಾಕಲ್ಲಿ ಏನು ಗುರು ಗೊತ್ತಾಗುತ್ತೆ. ನಾವು ನಾರ್ಮಲ್ ರೋಡ್ಸಲ್ಲಿ ಓಡಿಸಿದ್ರೆ ಈ ಸಸ್ಪೆನ್ಷನ್ ಹೇಗಿದೆ, ಗಾಡಿ ಹ್ಯಾಂಡ್ಲಿಂಗ್ ಹೇಗಿದೆ, ಆ್ಯಂಡ್ ಪಿಲಿಯನ್ ಕಂಫರ್ಟ್ ಇದೆಲ್ಲ ನೋಡೋಕ್ಕಾಗೋದು. ಟ್ರ್ಯಾಕಲ್ಲಿ 125cc ಗಾಡಿನೆಲ್ಲ ಓಡಿಸಿ ಏನು ದಬಾಕಬೇಕು ಅಂತ ನನಗಂತೂ ಗೊತ್ತಿಲ್ಲ. ಇದರಲ್ಲಿ ಓಡಿಸ್ಬೇಕಾದ್ರೆ ಐ ಥಿಂಕ್ ಫ್ರಂಟ್ ಸಸ್ಪೆನ್ಷನ್ ತುಂಬಾ ಚೆನ್ನಾಗಿದೆ. ಹೀರೋ ಅವರು ಆಲ್ವೇಸ್ ಸಸ್ಪೆನ್ಷನ್ಸು, ಚಾಸಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ಗಾಡಿಯಲ್ಲಿರೋ ಚಾಸಿ ಕೂಡ ವೆರಿ ಕೇಪಬಲ್ ಚಾಸಿ. ಸೊ ಅದರಿಂದನೇ ಈವನ್ ನಾವು ಫಾಸ್ಟಾಗಿ ಹೋಗ್ತಿದ್ರೂ ಗೊತ್ತಾಗೋದೇ ಇಲ್ಲ. ಇಟ್ ಅಬ್ಸರ್ವ್ಸ್ ಎವ್ರಿಥಿಂಗ್. ವೆರಿ ಕೇಪಬಲ್ ಚಾಸಿ, ತುಂಬಾ ಚೆನ್ನಾಗಿದೆ. ಐ ರಿಯಲಿ ಲೈಕ್ ದ ಚಾಸಿ. ಅದ್ರ ಜೊತೆಗೆ ಈವನ್ ದ ಹ್ಯಾಂಡ್ಲಿಂಗ್ ಆಫ್ ದ ಬೈಕ್ ಏನು 136 kg ಏನೋ ಇದೆ ಅಷ್ಟೇ. ತುಂಬ ಅಂದರೆ ತುಂಬ ಲೈಟ್ ವೆಯ್ಟ್ ಗಾಡಿ. ಸೊ ನೀವು ಸಣ್ಣ ಇದ್ರೂ ಗಾಡಿ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಏನೂ ಕಷ್ಟ ಆಗೋದಿಲ್ಲ. ಸ್ವಲ್ಪ ಬ್ರೈಟ್ ಇಲ್ಲಾಂದರೆ ನಾರ್ಮಲ್ LED ಕೊಡಬೇಕಾಗಿತ್ತು. ಈ ನೆಗೆಟಿವ್ LED ಬ್ಲ್ಯಾಕಲ್ಲಿ ಕೊಟ್ಬಿಡ್ತಾರಲ್ಲ, ನನಗೆ ಏನು ಅಷ್ಟೊಂದು ಇಷ್ಟನೇ ಆಗಲ್ಲ. ಬಟ್ ಇನ್ಫಾರ್ಮೇಷನ್ ಚೆನ್ನಾಗಿದೆ. ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು. ಸೊ 180 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆಯಲ್ಲ, ಸೊ ಯಾವುದೇ ಸ್ಪೀಡ್ ಬ್ರೇಕರ್ ಬಂದ್ರೂ ಏನು ತೊಂದರೆ ಆಗೋದಿಲ್ಲ. ಕ್ಲಚ್ಚು ಲೈಟ್ ಆಗಿದೆ. ಬಟ್ ಗೇರ್ ಬಾಕ್ಸ್ ಗೊತ್ತಾ, ಸ್ವಲ್ಪ ಕ್ಲಂಕಿ ಆಗಿದೆ. ಸೊ ಕ್ಲಂಕಿ ಏನಂದರೆ, ಶಿಫ್ಟಿಂಗ್ ಮಾಡುವಾಗ ಕೆಲವು ಟೈಮಲ್ಲಿ ಫಸ್ಟಿಂದ ಸೆಕೆಂಡ್ ಹೋಗ್ತೀವಿಲ್ಲ, ನ್ಯೂಟ್ರಲಿಂದ ಫಸ್ಟ್ಗೆ ಹೋಗ್ತೀವಲ್ಲ, ಅಷ್ಟು ಫ್ರೀ ಆಗಿಲ್ಲ. ಸೊ ಇಟ್ಸ್ ನಾಟ್ ದ್ಯಾಟ್ ಕಂಫರ್ಟಬಲ್. ಕೆಲವು ಟೈಮಲ್ಲಿ ನನಗೆ ಒಂಥರ ಸ್ಟಿಫ್ ಅನಿಸ್ತು ನನಗೆ ಸಸ್ಪೆನ್ಷನ್. 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತಲ್ಲ, ಥಿಂಕ್ ನನಗೆ ಗೇರ್ ಬಾಕ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಿಕಾಸ್ ಇದು ಸೊ ಒಂಥರ ಕ್ಲಂಕಿ ಆಗಿದೆ ಗುರು, ಬಟ್ ಒಂಥರ ಸ್ಟಿಫ್ ಆಗಿದೆ. ಕೆಲವು ಟೈಮು ಶಿಫ್ಟು ಆಗೋದೇ ಇಲ್ಲ, ತುಂಬ ಗಟ್ಟಿ ಇದೆ. ಕ್ಲಚ್ ಇಸ್ ವೆರಿ ಲೈಟ್. ಕ್ಲಚ್ಚಲ್ಲಿ ಯಾವುದೇ ರೀತಿಯಾದ ಏನು ತೊಂದರೆ ಇಲ್ಲ. ಸೊ ಗೇರ್ ಬಾಕ್ಸ್ ಸಿಟಿಯಲ್ಲಿ ಸ್ವಲ್ಪ ನಿಮಗೆ ಇಷ್ಟ ಆಗದೆ ಇರ್ಬೋದು. ಅದರಲ್ಲಿ TVS ಇನ್ನು ಸ್ವಲ್ಪ ಚೆನ್ನಾಗಿದೆ. ಹಾಗೆ ಎಕ್ಸಾಸ್ಟ್ ನೋಟು ಅಷ್ಟೊಂದೇನು ಲೌಡ್ ಆಗಿಲ್ಲ, ಮೆಲ್ಲೋ ಡೌನ್ ಆಗಿ ಇದೆ ಎಕ್ಸಾಸ್ಟ್ ನೋಟ್. ಬಟ್ ರಿಯರ್ ಸಸ್ಪೆನ್ಷನ್ ಇನ್ನೂ ಸ್ವಲ್ಪ ಸಾಫ್ಟ್ ಮಾಡಬೇಕಾಗಿತ್ತು. ಬಿಕಾಸ್ ಇದರಲ್ಲಿ ಸ್ಟಿಫ್ ಮಾಡಿ ಏನು ಯೂಸ್ ಅಂತೂ ಇಲ್ಲ. ಯಾರಾದರೂ ಎಂಟ್ರಿ ಲೆವೆಲ್ 1 ಲಕ್ಷ ಗುರು, ನನ್ನ ಹತ್ರ 1.5-2 ಲಕ್ಷ ಬಜೆಟ್ ಇಲ್ಲ, 1 ಲಕ್ಷ ಬಜೆಟ್ ಇದೆ. ಅದರಲ್ಲಿ ಮೈಲೇಜು ಚೆನ್ನಾಗಿರಬೇಕು, ಲುಕ್ಸು ಚೆನ್ನಾಗಿರಬೇಕು, ಹಾಗೆ ಇಂಜಿನ್ ಕೂಡ ರಿಫೈನ್ಡ್ ಆಗಿರಬೇಕು. ಸೊ ಅಂಥವ್ರಿಗೆ ಈ ಗಾಡಿ ಪರ್ಫೆಕ್ಟ್ ಅಂತಲೇ ಹೇಳಬೇಕು. ಸೊ ಅಲಾಂಗ್ ವಿತ್ ದ ರೈಡರ್, TVS ರೈಡರ್ ಇದೆಯಲ್ಲ, ಅದ್ರ ಜೊತೆಗೆ ಇದು ಸೂಪರ್ ಗುಡ್ ಆಪ್ಷನ್ ಅಂತಲೇ ಹೇಳಬೇಕು. ಐ ಥಿಂಕ್ ಈ ಬೆಲೆಯಲ್ಲಿ ಐ ರಿಯಲಿ ಲೈಕ್ ಇಟ್. 2 ಆಪ್ಷನ್ಸು ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ. ಕೆಲವು ವಿಷಯಗಳು ಈ ಟೈರ್ ಹಗ್ಗರು ಇಲ್ಲ ವೀಲ್ ಕವರು ಅದನ್ನೆಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಕೊಟ್ಟಿರ್ಬೋದಾಗಿತ್ತು. ಹಾಗೆ ನನಗೆ ಇಂಡಿಕೇಟರ್ ಸ್ವಿಚ್ ಇಷ್ಟ ಆಗಲ್ಲ. ಬಟ್ ಓವರ್ ಆಲ್ ಸ್ವಿಚ್ ಗೇರ್ ಕೂಡ ತುಂಬಾ ಚೆನ್ನಾಗಿದೆ. ಫಿಟ್ ಆ್ಯಂಡ್ ಫಿನಿಶ್ ವೆರಿ ನೈಸ್. ನೀವು ಆರಾಮಾಗಿ ತೊಗೊಬೋದು. ಈ ಸೆಗ್ಮೆಂಟಲ್ಲಿ ನೀವು ನೋಡ್ತಿದ್ದೀರಾ ಅಂದರೆ ಲೈಕ್ ಕಣ್ಣು ಮುಚ್ಕೊಂಡು ತೊಗೊಳ್ಳಿ. ಇನ್ಸ್ಟೆಡ್ ಆಫ್ ಬೈಯಿಂಗ್ ಅ ಗ್ಲಾಮರ್ ಆರ್ ಪ್ಯಾಷನ್ 125 ಆರ್ ಸ್ಪ್ಲೆಂಡರ್ 125 ಆರ್ ಶೈನು, ಆ ಥರ ಸೆಗ್ಮೆಂಟ್ಸಲ್ಲಿ ನಾವು 125 ನೋಡ್ತೀವಲ್ಲ. ಸೊ ಅದ್ರ ಬದಲಾಗಿ ನೀವು ಇದು ತೊಗೊಂಡ್ರೆ ನೋಡೋಕ್ಕೂ ಚೆನ್ನಾಗಿದೆ, ಓಡ್ಸೋಕ್ಕೂ ಚೆನ್ನಾಗಿದೆ. ಸೊ ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ಅದುವರೆಗೂ ಟೇಕ್ ಕೇರ್, ಬಾಯ್ ಫ್ರಮ್ ಕೋಲ್ಕತ್ತಾ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.